ಜಿಲ್ಲಾ ಮಟ್ಟದಲ್ಲಿ ನಾವು 30 ವರ್ಷಗಳಿಂದ ಬಿಜೆಪಿಯಲ್ಲಿ ದುಡ್ಕೊಂಡು ಬಂದಿದ್ದು ನಮ್ಮನ್ನು ಗುರುತಿಸಿ ಇವತ್ತು ನಮಗೆ ಒಳ್ಳೆಯ ಹುದ್ದೆ ಕೊಟ್ಟಿದ್ದಾರೆ. MP ಚುನಾವಣೆ ಆಗ್ಬೋದು ಅಥವಾ ಗ್ರಾಮ ಪಂಚಾಯತಿಗಳಾಗ್ಬೋದು ಅಥವಾ BBP ಚುನಾವಣೆಗಳು ಎಲ್ಲೆಲ್ಲೂ ಚಾಲೆಂಜಾಗಿ ತಗೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ನಮ್ಮ ಪಕ್ಷನ ಬಲಪಡಿಸೋದೇ ನಮ್ಮ ಧ್ಯೇಯ ಆಗಿದೆ. ಆ ಕೊಟ್ಟಂಥವ್ರಿಗೂ ನಮ್ಮ ಜಿಲ್ಲಾಧ್ಯಕ್ಷರಿಗೂ ನಮ್ಮ ತಮೇಶ್ ಗೌಡರು ನಮ್ಮ ರವೀಣ್ಣವ್ರಿಗೆ ಎಲ್ಲರಿಗೂ ಸೇರಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಿ. MP ಕನಿಷ್ಠ ನಾವು ನಮ್ಮ ಬ್ಯಾಟ್ರಾಂಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 50,000 ಮತಗಳ ಅಷ್ಟು ನಾವು ಲೀಡ್ ಕೊಡುವಂಥ ಭರವಸೆ ನಮಗಿದೆ. ಕಂಗ್ರ್ಯಾಚುಲೇಷನ್. ಹೊಸದಾಗಿ ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷರಾಗಿದ್ದೀರಿ. ಸೊ ಹೇಳಕ್ಕೆ ಬಯಸ್ತೀರಿ ಸರ್? ಏನಿಲ್ಲ, ನಮಗೆ ಒಂದು ಚಾಲೆಂಜ್ ಆಗಿ ನಮ್ಮ ಎಲ್ಲ ತೀರ್ಮಾನ ತಗೊಂಡು ಜಿಲ್ಲಾ ಮಟ್ಟದಲ್ಲಿ ನಾವು 30 ವರ್ಷಗಳಿಂದ ಬಿಜೆಪಿಯಲ್ಲಿ ದುಡ್ಕೊಂಡು ಬಂದಿದ್ದು ನಮ್ಮನ್ನು ಗುರುತಿಸಿ ಇವತ್ತು ನಮಗೆ ಒಳ್ಳೆಯ ಹುದ್ದೆ ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸೋದು ನಾವು ಒಂದು ಚಾಲೆಂಜ್ ತಗೊಂಡು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಮ್ಮ ಮುಂದಿನ ಬರುವಂಥ MP ಚುನಾವಣೆ ಆಗ್ಬೋದು ಅಥವಾ ಗ್ರಾಮ ಪಂಚಾಯತಿಗಳಾಗ್ಬೋದು ಅಥವಾ BBP ಚುನಾವಣೆಗಳು ಎಲ್ಲೆಲ್ಲೂ ಚಾಲೆಂಜಾಗಿ ತಗೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ನಮ್ಮ ಪಕ್ಷನ ಬಲಪಡಿಸೋದೇ ನಮ್ಮ ಧ್ಯೇಯ ಆಗಿದೆ. ಅದರಲ್ಲೂ ನಮ್ಗೆ ಇವತ್ತು ಈ ಸ್ಥಾನಕ್ಕೆ ಕೊಟ್ಟಂಥವ್ರನ್ನ ನಾವು ಮರೀದೆ ಯಾವತ್ತೂ ಅವ್ರನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಅವ್ರಿಗೋಸ್ಕರ ದುಡ್ಕೊಂಡು ನಮ್ಮ ಪಕ್ಷ ನಮ್ಮ ಮೋದಿಯವರ ಇದು ಮಾರ್ಗದರ್ಶನದಲ್ಲಿ ಒಳ್ಳೆಯ ರಿಸಲ್ಟ್ ಕೊಟ್ಟು ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಯಾವತ್ತೂ ನಮ್ಮ ಕ್ಷೇತ್ರದಲ್ಲಿ ಸೋಲನ್ನೋದು ನಾವು ಕಾಣಬಾರ್ದು, ಸತತ ಗೆಲ್ತಾನೆ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಒಗ್ಗೂಡಿಸ್ತಾ ಕೆಲಸ ಮಾಡ್ಕೊಂಡು ಹೋಗೋದು ನಮ್ಮ ಗುರಿ ಆಗಿದೆ. ಸರ್, ಈ ಜವಾಬ್ದಾರಿ ಸಿಗುತ್ತೆ ಅಂತ ತಾವು ನಿರೀಕ್ಷೆ ಪಟ್ಟಿದ್ದೀರಾ ಸರ್? ಖಂಡಿತ ನಾನು ನಿರೀಕ್ಷೆ ಪಟ್ಟಿರಲಿಲ್ಲ. ಸುಮಾರು 40 ವರ್ಷಗಳಿಂದ, ಈಗ ನಮ್ಮ ವಿಭಾಗ ಆಗಿ 20 ವರ್ಷಗಳಾಯಿತು. ಆವತ್ತಿನ ಸತತ ಟ್ರೈ ಮಾಡಿದ್ರೆ OBCಗೆ ಇದು ಪ್ರಥಮ ಬಾರಿಗೆ ಒಂದು ಕೊಟ್ಟಿದ್ದಾರೆ. ನಾವು OBC ಅವ್ರನ್ನ ಗುರ್ತು ಮಾಡಿ ಇವತ್ತು ನಮ್ಮ ಮಂಡಲ ಮಟ್ಟದಲ್ಲಿ OBCಗಳ ಸಂಖ್ಯೆ ಗಣನೆ ತಗೊಂಡು OBCಯಿಂದ ನಮ್ಗೆ ಅನುಕೂಲತೆಗಳನ್ನು ನೋಡಿ OBCನ ಗುರ್ತು ಮಾಡಿ ಕೊಟ್ಟಿದ್ದಾರೆ. ಆ ಕೊಟ್ಟಂಥವ್ರಿಗೂ ನಮ್ಮ ಜಿಲ್ಲಾಧ್ಯಕ್ಷರಿಗೂ ನಮ್ಮ ತಮೇಶ್ ಗೌಡರಿಗೂ ನಮ್ಮ ರವೀಣ್ಣವ್ರಿಗೆ ಎಲ್ಲರಿಗೂ ಸೇರಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಿ. ನಮ್ಮನ್ನು ಯಾಕೆ ಕೊಟ್ಟರು ಅಂತ ನಾನು ಕ್ವಶನ್ ಸುಮಾರು ಜನ ಕೇಳ್ತಾ ಇದ್ದೀನಿ. OBCಗೆ ಅಂತ OBCನ ಇದುವರೆಗೂ ಕಡೆಗಣಿಸಿದ್ರು. ಯಾರೂ ಗಣನೆ ತೊಗೊಂಡಿಲ್ಲ. ಇವತ್ತು ನಮ್ಮ ತಮೇಶ್ ಗೌಡ ಅದನ್ನು ಗುರುತಿಸಿ ನಮ್ಮ ಮಂಡಲ ಮಟ್ಟದಲ್ಲಿ ಸುತ್ತಿ OBCದು ಏನಿದೆ ಪ್ರಭಾವನ ತಿಳ್ಕೊಂಡು OBC ಗುರ್ತು ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ಇವಾಗ ಜವಾಬ್ದಾರಿ ಹೆಚ್ಚಾಗಿದೆ. ಮುಂಬರುವ ದಿನಗಳಲ್ಲಿ ಈಗ MLC ಚುನಾವಣೆ ಆಗಿರ್ಬೋದು, ನೀವು ಹೇಳ್ದಂಗೆ ನೆಕ್ಸ್ಟ್ MP ಚುನಾವಣೆ ಆಗಿರ್ಬೋದು ಅಥವಾ BBMP ಚುನಾವಣೆ ಆಗಿರ್ಬೋದು, ತಾವು ಒಂದು ಸಂಘಟನೆಯಲ್ಲಿ ತೊಡಗಿದ್ದೀರಾ. ಯಾವ ರೀತಿ ಇಲ್ಲಿ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕು? ಖಂಡಿತ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರೂ ಈಗ ಚೆನ್ನಾಗಿದ್ದಾರೆ. ಇವತ್ತು ನಮ್ಮ ತಂಡ ಮಾಡ್ತಾ ಇರೋದು ನೋಡಿದ್ರೆ ನಾವು ಈಗ ಅನಿಸ್ತಾ ಇದೆ ನಮ್ಗೆ ಆಲ್ರೆಡಿ ಈ ತಂಡ ಅವತ್ತು ನಮ್ಮ ಜೊತೆ ಕೆಲಸ ಮಾಡಿದ್ದು ಗೆದ್ಬಿಡ್ತಾ ಇದ್ರು BJP ಅನ್ನೋ ಥರ ಈಗ ತಂಡ ಕಟ್ತಾ ಇದ್ದೀರಿ. ಆ ತಂಡದಲ್ಲಿ ಎಲ್ಲ ಯುವಕರು ಕನಿಷ್ಠ 45 ವರ್ಷದ ಒಳಗಿನ ಯುವಕರು ಎಲ್ಲರೂ ತಂಡಕ್ಕೆ ನಾನು ಬರ್ತೀನಿ ಅಂತ ಈ ಪಕ್ಷ ಸೋತಿದ್ರು ಅದನ್ನು ಅವ್ರು ತಗೊಳ್ತಾ ಇಲ್ಲ. ಇವತ್ತು ಈ ನಮ್ಮ ಬೆಂಗಳೂರಲ್ಲಿ ಇವತ್ತು ಏನು ಚೇಂಜಸ್ ತಗೊಂಡು 2 ಕ್ಷೇತ್ರ ಮಾತ್ರ ಚೇಂಜ್ ಮಾಡಿದ್ದಾರೆ, ನಮ್ಮ ಮಲ್ಲೇಶ್ವರಂ ಮತ್ತು ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಂತೂ ಜನ ನನಗೆ ಅಧಿಕಾರ ಕೊಡಿ, ನನಗೆ ಅಧಿಕಾರ ಪೋಸ್ಟ್ ಕೊಡಿ ಅಂತ ಮುಗಿಬಿದ್ದು ನೋಡಿದ್ರೆ ಮುಂದಿನ ಖಂಡಿತ ನಾವು ಗೆದ್ದೇ ಗೆಲ್ತೀರಿ. ಆ ನಿರೀಕ್ಷೆ ನಮಗಿದೆ. ಆ ಮಟ್ಟದಲ್ಲಿ ನಾವು ಕೆಲಸ ಮಾಡಿ ತಳಮಟ್ಟದಿಂದ ಪಕ್ಷನ ಮೇಲೆ ಎತ್ಕೊಂಡು ಬರೋಂಥ ಸಾಹಸ ನಾವು ಮಾಡ್ತೀವಿ. ಸರ್, ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ಇಲ್ಲಿ ಸ್ಥಳೀಯ ಶಾಸಕರು ಕಾಂಗ್ರೆಸ್ ಆಗಿದ್ದಾರೆ. ನಿಮಗೆ ಒಂದು ಚಾಲೆಂಜ್ ಆಗಿದೆ, ಇಲ್ಲಿ ಒಂದು ಲೀಡ್ ಕೊಡಬೇಕು, ನೆಕ್ಸ್ಟ್ MP ಚುನಾವಣೆಗೆ ಲೀಡ್ ಯಾವ ಥರ ಕೊಡ್ತೀರಾ ಅಂತ ಚಾಲೆಂಜ್ ಆಗಿದೆ. ಹೆಂಗೆ ಸ್ವೀಕರಿಸ್ತಾರೆ ಸರ್? ಖಂಡಿತ ನಾವು ಸ್ವೀಕಾರ ಮಾಡ್ತೀರಿ. ನಾವು ಗೆದ್ದೇ ಗೆಲ್ತೀರಿ. ನಮ್ಮ ನಿರೀಕ್ಷೆ ಇದೆ. ಯಾಕಂದ್ರೆ ನಮ್ಮ ಶಾಸಕರ ಲೂಪೋಲ್ಸ್ ಎಲ್ಲ ಗೊತ್ತಿದೆ, ಏನೇನು ಕೆಲಸ ಮಾಡ್ತಾರೆ, ಜನ ಕಂಡಿಡ್ಕೊಂಡಿದ್ದಾರೆ. ಏನೋ ಮೊನ್ನೆ ಕೆಲವೊಂದು ಸ್ವಲ್ಪ ಅಂತರ್ದ, ಯಾಕಂದರೆ ನಮ್ಮಲ್ಲಿ ಒಡಕಿದ್ರಿಂದ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಈಗ ಆ ಒಡಕೆಲ್ಲ ತೆಗೆದು ಎಲ್ಲರೂ ಸಮನಾಗಿ ಕೆಲಸ ಮಾಡೋಣ ಅಂತ ನಿರ್ಧಾರ ಮಾಡಿ ಎಲ್ಲರೂ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಿರೀಕ್ಷೆಯಲ್ಲಿ ನಾವು ಖಂಡಿತ ಗೆದ್ದೇ ಗೆಲ್ತೀವಿ ಮುಂದಿನ ದಿನಗಳಲ್ಲಿ. ಈಗಲೂ ಹೇಳ್ತೀನಿ, MPಗೆ ಕನಿಷ್ಠ ನಾವು ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 50,000 ಮತಗಳ ಅಷ್ಟು ನಾವು ಲೀಡ್ ಕೊಡುವಂಥ ಭರವಸೆ ನಮಗಿದೆ. ಸರ್, ಇತ್ತೀಚೆಗಷ್ಟೇ ಏನು ತಮೇಶ್ ಗೌಡ ಮೇಲೆ ಒಂದು FIR ಕೂಡ ಆಯಿತು. ಒಂದು ನ್ಯಾಯ ಕೇಳಕ್ಕೆ ಹೋದರೆ ಇವತ್ತು FIR ಮಾಡೋವಂಥ ಇದರಲ್ಲಿ ಇದ್ದೀರಿ ತಾವು. ಇವಾಗ ಕಾರ್ಯಕರ್ತರ ಮೇಲೆ ಹಂಗಾರೆ ತಾವು ಅಧ್ಯಕ್ಷರಾಗಿ ಯಾವ ರೀತಿ ಯಾವುದೇ ಕಾರಣಕ್ಕೂ ಒಬ್ಬ ಕಾರ್ಯಕರ್ತನಿಗೆ ಏನಾದರೂ ಹಾಕು ನಾವು ಸಹ ಬಿಡಲ್ಲ.
ಯಾವುದೇ ಇರ್ಬೋದು, ತಪ್ಪ ಅಂದರೆ ನಾವು ತಪ್ಪು ಮಾಡೋದ್ರೆಲ್ಲ ನಾವು ಇದು ಮಾಡ್ಸೋಕ್ಕೋಗಲ್ಲ. ತಪ್ಪು ನಡೀದು ಏನಾದರೂ ಈಗ ನೋಡಿ ಮೊನ್ನೆ ಅನ್ನೆಸರಿ ಯಾರೋ ಲ್ಯಾಂಡ್ಗೆ ಯಾರೋ ಬಂದು ಬೇಲ್ ಹಾಕಕ್ಕೆ ಬಂದಾಗ ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ಇವತ್ತು ತಮ್ಮೇಶ್ ಗೌಡ್ರು ಆಗ್ಬೋದು ನನಗೂ ಸಹ FIR ಮಾಡಿದ್ರು. ಅದನ್ನು ಬಿಡಲಿಲ್ಲ. ಹೋಗಿ ತಡೆ ಹಿಡಿದು ಅದಕ್ಕೆ ಏನು ರಕ್ಷಣೆ ಬೇಕೋ ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದ್ದೀರಿ. ಯಾಕಂದರೆ ಸರ್ಕಾರ ಅವ್ರದ್ರಿಂದ ನಮ್ಮ ಕಾರ್ಯಕರ್ತರು ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ನಾವು ಅವ್ರನ್ನ ಎದೆ ಕೊಟ್ಟು ನಿಂತು ನಾವಾಗ್ಬೋದು, ನಮ್ಮ ತಮ್ಮೇಶ್ ಗೌಡ್ರು, ನಮ್ಮ ರವೀಣರಾಗ್ಬೋದು, ಖಂಡಿತ ಅವ್ರಿಗೆ ಎದೆ ಕೊಟ್ಟು ನಿಂತು ನಾವು ಅವ್ರನ್ನ ಸೇಫ್ ಮಾಡಿ ನಮ್ಮ ಕಾರ್ಯಕರ್ತನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ರಾಜ್ಯದಲ್ಲಿ 28 ಸೀಟ್ಗಳಿದೆ. ಎಷ್ಟು ಬಿಜೆಪಿ ಪಕ್ಷ ಹಾಗೂ JDS ಎರಡು ಸೇರಿ ಮೈತ್ರಿಕೂಟದಲ್ಲಿ ಹೋಗ್ತಿದೆ? ಎಷ್ಟು ಸೀಟ್ ತೊಗೊಬೋದು ಸರ್ ನಿಮ್ಮ ಪ್ರಕಾರ? ನಾವು ಖಂಡಿತ ಹೇಳ್ತಾರೆ 28 ತಗೊಳ್ಳುವಂಥ ನಿರೀಕ್ಷೆ ನಮಗಿದೆ. 100% ನಮ್ಗೆ ಇದು ಇದೆ. ಮೊನ್ನೆ ನಮ್ಮ ರಾಮ ಮಂದಿರದ ವಾತಾವರಣ ಬಂದ ನಂತರ ಅಂತೂ ಮೊದಲ ಒಂದು 25 ಆ ನಿರೀಕ್ಷೆಯಲ್ಲಿದ್ದರೆ ರಾಮ ಮಂದಿರದ ಚೇಂಜಸ್ ನೋಡ್ತಾ ಬರ್ತಾ ಇದ್ದರೆ 28 ತಗೊಳ್ಳುವಂಥ ಅವಕಾಶಗಳು ನಮಗಿದೆ. ಇಲ್ಲ, ಇದು ಒಂದು ಉಚಿತ 5 ಯೋಜನೆಗಳು ತಮಗೆ ಒಂದು ಹಿನ್ನಡೆ ಆಗುತ್ತಾ? ಇಲ್ಲ, ಆ ಯೋಜನೆಗಳ ಬಗ್ಗೆ ಯಾರು ಜನ ಅದು ಹುಸಿ ಅಂತ ಗೊತ್ತಾಗೋಗಿದೆ, ಅದು ಇದೆ ಅಂತ ಗೊತ್ತಾಗಿದೆ. ಅದಕ್ಕೆ ಯಾರು ಜನ ಇದಾಗ ಮರಳಾಗೋದಿಲ್ಲ. ಆಗಂತೂ ಏನೋ ಮರಳು ಮಾಡಿದ್ರು, ಕಾರ್ಡ್ ಕೊಟ್ಟರು, ಅದು ಕೊಟ್ಟು ಮರಳು ಮಾಡಿದ್ರು. ಈಗ ಅವಕಾಶ ಇಲ್ಲವೇ ಇಲ್ಲ. ಸೊ ಇವತ್ತು ಆ ಕಾರ್ಡ್ಗೂ ನಮ್ಮವರು ಏನು ಇದು ಮಾಡ್ತಾ ಇಲ್ಲ. ಆದರೂ ಈಗ ನಮ್ಮ ಮೋದಿಯವರ ಜನಪರ ಕಾರ್ಯಕ್ರಮಗಳು ನೋಡ್ತಾ ಇದ್ದಾರೆ. ಈಗ 29ರಿಗೆ ಅಕ್ಕಿ, 69 ಕಡಲೆಬೇಳೆ, ಆಮೇಲೆ 28 ರೂಪಾಯಿ ಗೋಧಿ ಹಿಟ್ಟೆಲ್ಲ ಸೊ ಇದಾಗ್ತಾ ಇದೆ. ಅದನ್ನೆಲ್ಲ ಜನ ಇದು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಯಾವುದು ನಮ್ಗೆ ತೊಂದರೆ ಆಗಲ್ಲ. ಅದ್ರಲ್ಲಿ ಬೇರೆ ಈಗ ಮೊನ್ನೆ ಒಂದು ಇದಾಯ್ತಲ್ಲ, ಸ್ಟೇಟ್ಮೆಂಟ್ ಆಯ್ತಲ್ಲ, ಸೊ ಏನು ದೇಶ ವಿಭಜನೆ, ಆಗ ಜನ ಅಂತೂ ಇನ್ನೂ ಅವ್ರಿಗೆ ರುಚಾಗಿದೆ. ಅವು ಬರೀ ಹೊಡೆಯೋದೇ ಕಾಂಗ್ರೆಸ್ ಅವ್ರ ಕರ್ತವ್ಯನ ಅಥವಾ ಉಳಿಸೋದ ಅಂತ ಈಗ ನಾವು ಅಷ್ಟೆಲ್ಲ ಒಗ್ಗೂಡ್ಸ್ಕೊಂಬರ್ ಜಮ್ಮು ಕಾಶ್ಮೀರ ಒಗ್ಗೂಡ್ಸ್ಕೊಂಬರ್ತಾ ಇದ್ದೀವಿ. ಒಂದು ಕಡೆಯಿಂದ ದಕ್ಷಿಣ ಭಾರತ, ಉತ್ತರ ಭಾರತ ಅಂತ ಅದೊಂದು ಮಾಡ್ತಾ ಬರ್ತಾ ಇದ್ದಾರೆ. ಯಾರು ಜನ ಸಹಿಸಲ್ಲ. ಈಗ ನೋಡ್ತಾ ಇದ್ದೀವಿ, ಮುಂದಿನ ನಮ್ಮ MP ಚುನಾವಣೆಯಲ್ಲಿ ಕರ್ನಾಟಕದ 20 ಕಳಿಸ್ಕೊಡ್ತೀವಿ. ಸರ್, ಕಳೆದ ಬಾರಿನೂ ಇದೇ ಥರ ನೀವು ಪ್ರಣಾಳಿಕೆ ಆಶ್ವಾಸನೆ ಎಲ್ಲ ಕೊಟ್ಟಿದ್ರಿ. 2023 ಚುನಾವಣೆಯಲ್ಲಿ ಗೆಲ್ಲೇಬೇಕು, ಗೆಲ್ತೀರಾ ಅಂತ ಒಂದೆಲ್ಲ ಇತ್ತು. ಆದರೂ ತಮ್ಗೆ ಹಿನ್ನಡೆ ಆಯ್ತಲ್ಲ ಸರ್? ಅದು ಭರವಸೆಗಳಿತ್ತಲ್ಲ, 5 ಗ್ಯಾರಂಟಿ ಇತ್ತಲ್ಲ, ಅದಕ್ಕೆ ಜನ ಮಾಡಲಾದ್ರು ಅಷ್ಟೇ. ಏನೋ ಇರ್ಬೋದು, ಆ ಗ್ಯಾರಂಟಿಯಲ್ಲಿ ಏನೋ ಇರ್ಬೋದು ಅನ್ನೋದು ಒಂಥರ ಒಂದು. ಆಮೇಲೆ ಕಾರ್ಡ್ಸ್, ಇದೇ ಗ್ಯಾರಂಟಿ ಕಾರ್ಡ್ ನಿಮ್ಮ ಮನೆಗೆ ಅಂತ ಸೈನ್ ಮಾಡಿ ಕೊಟ್ಟಿದ್ದಲ್ಲ. ಆ್ಯಕ್ಚುಲಿ ಅದು ಮಾಡಬಾರ್ದು, ಅಫೆನ್ಸ್ ಅದು. ಆದರೂ ಸಹ ಅವ್ರು ಮಾಡಿದರು. ಅದಕ್ಕೆ ಸ್ವಲ್ಪ ಮಾಡಲಾಗಿದ್ದಾರೆ ಅಷ್ಟೇ, ಬಿಟ್ಟರೆ ಇನ್ನು ಯಾವುದೇ ತರಹದ ಇದಿಲ್ಲ. ಸರ್, ರಾಜ್ಯಕ್ಕೆ 5 ಭರವಸೆ ತಂದಿರೋರು ಕೇಂದ್ರಕ್ಕೆ 10 ಭರವಸೆ ಕೊಡಲ್ವಾ ಸರ್? ಕೊಟ್ಟರು. ಈ ಭರವಸೆಯಲ್ಲಿ ಕಂಡಮಾಗಿದ್ರಲ್ಲ ಅವರು. ಇದರಲ್ಲಿ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ಅವರಿಂದ. 1 ತಿಂಗಳು ಕೊಟ್ಟು 1 ತಿಂಗಳು ಕೊಡಲಿಲ್ಲ. ಕೊನೆಗೂ ನಮ್ಮ ಮೋದಿ ಅಕ್ಕಿಯಲ್ಲೇ ಜೀವನ ಮಾಡ್ತಾ ಇದ್ದಾರೆ ವಿನಃ ಬೇರೆಕ್ಕೆ ಕೊಡೋಕ್ಕೆ ಅವ್ರು ಸಾಧ್ಯ ಆಗಲಿಲ್ಲ. ಇವತ್ತು ನೆನೆ ಕೂಡ ನಮ್ಮ ಹೇಳ್ತಾ ಇದ್ದರು, ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಾವು ಧಾನ್ಯಗಳು ಕೂಡ ಸಿದ್ಧರಿದ್ರಿ, ಯಾರು ಜನ ಸ್ವೀಕರಿಸಲಿಲ್ಲ. ಸೊ ಅದೆಲ್ಲ ಜನಗಳೇನು ಇವತ್ತು ದಡ್ರಲ್ಲ. ಏನೋ ಮಹಿಳೆಯರಿಗೆ ಮೊನ್ನೆ ಏನೋ ಅದು ಮರಳು ಮಾಡಿದ್ರು. ಈಗ ಮಹಿಳೆಯರೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಮೋದಿಯವರ ವರ್ಚಸ್ಸೇನು, ನಮ್ಮ ದೇಶದ ಭದ್ರತೆ ಏನು, ಮೇಲೆ ನಮ್ಮ ದೇಶದ ಭದ್ರತೆ ಯೋಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಭದ್ರತೆ ತರ್ತಾ ಇದ್ದಾರೆ, ನಮ್ಮ ಹೆಣ್ಮಕ್ಳಿಗೆ ಏನು ರಕ್ಷಣೆ ಇದೆ. ಸೊ ಇದನ್ನೆಲ್ಲ ಗಣ್ಯ ತಗೊಂಡು ಖಂಡಿತ ನೀವು ನಿರೀಕ್ಷೆ ಮಾಡಿಲ್ಲ ಆ ಮಟ್ಟಕ್ಕೆ ನಮಗೆ ರಿಸಲ್ಟ್ ಬರುತ್ತೆ. ಅದು ಮಾಡ್ತಾರೆ. ಪ್ರೆಸೆಂಟ್ CM ಹೇಳ್ತಿದ್ದಾರೆ, ಕೇಂದ್ರ ಸರ್ಕಾರದಲ್ಲಿ ನಾವು ಕೊಟ್ಟಿರೋ ತೆರಿಗೆ ಹಣವನ್ನು ನಮಗೆ ಕೊಡ್ತಿಲ್ವಲ್ಲ ಅಂತ. ಅದನ್ನು ಅಂಕಿಅಂಶವಾಗಿ ನಮ್ಮ ಅರ್ಥ ಸಚಿವರು ಹೇಳಿದ್ದಾರೆ. ಅಂಕಿಅಂಶ ಕೊಟ್ಟಿದ್ದಾರೆ. ಏನೇನು ಯಾವ ಟೈಮ್ ಏನೇನು ಬಿಡುಗಡೆ ಆಗಬೇಕಂತ. ನಾನು ಅದನ್ನು ನಮ್ಮ ಮೈಸೂರು ಸಂಸದರು ಹೇಳಿದ್ದಾರೆ, ಬಿಡಿಯಾಗಿ ಹೇಳಿದ್ದಾರೆ. ಏನು ಸೇರಬೇಕಾಗಿತ್ತು, ಯಾವ ಅಣೆಕಟ್ಟಿಗೆ ಏನು ಸೇರಬೇಕಿತ್ತು, ಯಾವ ಮಟ್ಟಕ್ಕೆ ಹೋಗಿತ್ತು, ಯಾವ ಫೈಲಲ್ಲಿ ಹೋಗಿದೆ ಅಂತ ಸಹ ಬಿಡಿಯಾಗಿ ಹೇಳಿ ಜನಕ್ಕೆ ತಿಳುವಳಿಕೆ ಕೊಟ್ಟಿದ್ದಾರೆ. ಅದನ್ನು ಈಗ ನಾವು ಮನೆ ಬಾಗಿಲು ತಲುಪಿಸ್ತಾ ಇದ್ದೀರಿ. ಈ ರೀತಿ ಯಾವುದೂ ಮೋಸ ಆಗಲಿಲ್ಲ. ಇದೇ ಶಿಕ್ಷಕರ ಕ್ಷೇತ್ರ ಎಲೆಕ್ಷನ್ ಬಂದಿರೋದ್ರಿಂದ 16/2/2024 ನಮ್ಮ ರಂಗನಾಥ್ ಅವರು NDA ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ನಮ್ಮ ಶಿಕ್ಷಕರ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳಿಂದ ಅವ್ರನ್ನ ಗೆಲ್ಲಿಸಬೇಕಾಗಿ ತಮ್ಮ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಎಲ್ಲರೂ ಒಗ್ಗೂಡಿ ನಮ್ಮ ರಂಗನಾಥನ ಹೆಚ್ಚಿನ ಮತಗಳನ್ನ ಗೆಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. NDA ಅಭ್ಯರ್ಥಿಯಾಗಿ AP ರಂಗನಾಥ್ ಅವರು ನಮ್ಮ ಕಣಕ್ಕೆ ಇಳಿದಿದ್ದಾರೆ ನಮ್ಮ ಶಿಕ್ಷಕರ ಕ್ಷೇತ್ರದಿಂದ. ಸೊ ಅವ್ರನ್ನ ಯಾಕೆ ಗೆಲ್ಲಿಸಬೇಕು ಅಂದರೆ, ನಮ್ಮ ಪುಟ್ಟಣ್ಣನವರು ಇದೇ ಬಾರಿ 2 ವರ್ಷಗಳ ಹಿಂದೆ ಇದೇ BJPಯಲ್ಲಿ ಗುರುತಿಸ್ಕೊಂಡು ಅತಿ ಹೆಚ್ಚಿನ ಮತಗಳಿಂದ ಗೆದ್ದಿದ್ದರು. ಸೊ ಈಗ ಅವರು ನಮ್ಮ ಪಕ್ಷ ಬದಲಾವಣೆ ಮಾಡಿ ಕಾಂಗ್ರೆಸ್ಸಿಂದ ರಾಜೀನಾಮೆ ಸೋತಿದ್ದಾರೆ. ಸೊ ಈಗ ಮತ್ತೆ ಎಲೆಕ್ಷನ್ ಕ್ರಿಯೇಟ್ ಮಾಡಿ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಯಾವುದೇ ಕಾರಣಕ್ಕೆ ಗೆಲ್ಲಿಸಬಾರ್ದು.